ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡು. ಇವತ್ತಿನ ಪ್ರಮುಖವಾದಂಥ ಒಂದು ಮಾಹಿತಿ ಏನೆಂದರೆ, KSRTC ಹುದ್ದೆಗಳಿಗೆ ಕೌನ್ಸಿಲಿಂಗ್ ದಿನಾಂಕ ಪ್ರಕಟ ಅಂತಕ್ಕಂಥದ್ದು. ಹಾಗಾದರೆ ನೋಡಿ, KSRTC ಇಂದ 2000 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಡ್ರೈವರ್ ಕಮ್ ಕಂಡಕ್ಟರ್ ಅಂತಕ್ಕಂಥ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ್ದು, ಕೌನ್ಸಿಲಿಂಗ್ ದಿನಾಂಕ ಪ್ರಕಟಿಸಿದೆ. ಕೆಲವು ದಿನಗಳ ಹಿಂದೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ್ದು, ಇದಕ್ಕೆ ಬಂದ ಆಕ್ಷೇಪಣೆಯ ಬಳಿಕ ಗುರುವಾರದಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಹೊಸದಾಗಿ ನೇಮಕಗೊಂಡ ಚಾಲಕ ಕಮ್ ನಿರ್ವಾಹಕ ಅಭ್ಯರ್ಥಿಗಳಿಗೆ ಸ್ಥಳವನ್ನು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ನಿಯೋಜಿಸುವುದಾಗಿ ಹೇಳಿದೆ ಅಂತಕ್ಕಂಥದ್ದು. 14 ಫೆಬ್ರವರಿ 2020ರಂತೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಯ್ಕೆ ಪಟ್ಟಿಯ ಜ್ಯೇಷ್ಠತೆಯ ಅನ್ವಯ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ನೇರವಾಗಿ ವಿಭಾಗ ಅಥವಾ ಘಟಕಗಳಿಗೆ ನಿಯೋಜನೆ ಮಾಡಲಾಗುವುದು ಎಂದು ತಿಳಿಸಿದೆ ಅಂತಕ್ಕಂಥದ್ದು. ಅಭ್ಯರ್ಥಿಗಳು ಶಾಂತಿನಗರ ನಿಗಮದ ಕೇಂದ್ರ ಕಚೇರಿಯಲ್ಲಿ ಹಾಜರಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಇಲ್ಲಿ ನೋಡಬಹುದು. KSRTC ಜಾಬ್ಸ್ karnataka.government.in ಅಂತಕ್ಕಂಥ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನಾವು ಈ ಕೌನ್ಸಿಲಿಂಗ್ ದಿನಾಂಕದ ವೇಳಾಪಟ್ಟಿಯನ್ನು ನೋಡಿದರೆ ಇಲ್ಲಿ ನೀವು ನೋಡಬಹುದು, ಜೂನ್ 16 2025 ಪ್ರಾರಂಭವಾಗ್ತದೆ. 16ನೇ ತಾರೀಕು ನೋಡಿ, ನಿಮ್ಗೆ ಮೆರಿಟ್ ಪಟ್ಟಿಯಲ್ಲಿ ಬಂದಂಥ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಅವರು ಏನು ಮಾಡಿದ್ದಾರೆ, ಮಾರ್ನಿಂಗ್ ಸೆಷನ್ ಆ್ಯಂಡ್ ಆಫ್ಟರ್ನೂನ್ ಸೆಷನ್ ಅಂತಕ್ಕಂಥ 2 ಸೆಷನ್ಗಳನ್ನ ಮಾಡಿ ಡೇಟ್ಗಳನ್ನ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು, 16ನೇ ತಾರೀಕು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕ್ರಮ ಸಂಖ್ಯೆ 1ರಿಂದ 325ರವರೆಗೆ ಇರ್ತಕ್ಕಂಥ ಕ್ರಮ ಸಂಖ್ಯೆ. ಯಾರ ಮೆರಿಟ್ ಲಿಸ್ಟ್ನಲ್ಲಿ ಕ್ರಮ ಸಂಖ್ಯೆ 1ರಿಂದ 325ರವರೆಗೆ ಇದ್ದೀರಲ್ಲ, ಅವರು ಜೂನ್ 16ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ಸ್ಥಳವನ್ನು ನೀವೇನು ಮಾಡ್ಬೋದು, ತೆಗೆದುಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಕ್ರಮ ಸಂಖ್ಯೆ 326ರಿಂದ 650ರವರೆಗೆ ಅಂತಕ್ಕಂಥರ ಬಗ್ಗೆ ನೀಡಿದ್ದಾರೆ. ಅದೇ 16ನೇ ತಾರೀಕನೇ ಮಧ್ಯಾಹ್ನ 2 ಗಂಟೆಯಿಂದ 326ರಿಂದ 650. ಅದಾದ ನಂತರ 18ನೇ ತಾರೀಕು ಜೂನ್ 18, 2025ರಂದು ಅಂತಕ್ಕಂಥದ್ದು. ನೀವು ಸಮಯವನ್ನು ನೋಡಿದಾಗ ಇಲ್ಲಿ ನೋಡಿ, ಮುಂಜಾನೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕ್ರಮ ಸಂಖ್ಯೆ 651ರಿಂದ 1050ರವರೆಗೆ ಮಾರ್ನಿಂಗ್ದಲ್ಲಿ ನಡೀತದೆ. 18ನೇ ತಾರೀಕು ಮಧ್ಯಾಹ್ನ 1:30ರಿಂದ ಕ್ರಮ ಸಂಖ್ಯೆ 1051ರಿಂದ 1350ರವರೆಗೆ ಏನು ಮಾಡಲಾಗ್ತದೆ ಅಂದ್ರೆ 18ನೇ ತಾರೀಕು ನಡೆಸಲಾಗ್ತದೆ. ಇನ್ನು 19ನೇ ತಾರೀಕು ಅಂದರೆ ಜೂನ್ 19, 2025ರಂದು ಮುಂಜಾನೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ 1351ರಿಂದ 1700ರವರೆಗೆ 1700ರವರೆಗೆ ಮಧ್ಯಾಹ್ನ 1:30ರಿಂದ 1701ರಿಂದ 2000ರವರೆಗೆ ಟೋಟಲು ಈ 2000 ಹುದ್ದೆಗಳಿಗೆ ಕೌನ್ಸಿಲಿಂಗ್ ದಿನಾಂಕವನ್ನು ಏನು ಮಾಡಲಾಗಿತ್ತು ಅಂದರೆ ಪ್ರಕಟಿಸಲಾಗಿದ್ದು, ಜೂನ್ 16ನೇ ತಾರೀಕು, ಜೂನ್ 18 ಮತ್ತು ಜೂನ್ 19 3 ದಿನಗಳ ಕಾಲ ಏನು ಮಾಡಲಾಗ್ತದೆ ಅಂದರೆ ಕೌನ್ಸಿಲಿಂಗನ್ನು ಕೈಗೊಳ್ತಿದ್ದು, ಯಾರೆಲ್ಲ ಈ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ಆಯ್ಕೆ ಆಗಿದ್ದೀರಲ್ಲ, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆಯಲ್ಲ, ಆ ಕ್ರಮ ಸಂಖ್ಯೆಯನ್ನು ನೋಡಿಕೊಂಡು, ಆ ಕೌನ್ಸಿಲಿಂಗ್ ದಿನಾಂಕವನ್ನು ನೋಡಿಕೊಂಡು, ಸಮಯವನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಕೌನ್ಸಿಲಿಂಗ್ಗೆ ಹಾಜರಾಗಿ ಅಂತಕ್ಕಂಥರ ಬಗ್ಗೆ ಒಂದು ಪ್ರಮುಖವಾದಂಥ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.